ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ರಿಸೆಪ್ಷನ್ಗೆ ಹೋಗಿದ್ವಿ. ಇವತ್ತು ಮುಹೂರ್ತದ ವ್ಲಾಗು ನಾನು ಅದನ್ನು ಹಾಕ್ತೀನಿ. ಎಂಟೈರ್ ಡೇ ಹೇಗಿತ್ತು ಅನ್ನೋದನ್ನು ನಾನು ಶೂಟ್ ಮಾಡಿದ್ದೆ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ರೆಡಿ ಆಗ್ತಾ ಇದ್ವಿ, ಯಾಕಂದರೆ ಮುಹೂರ್ತ 8:15ಗೆ ಇತ್ತು, ಬೇಗನೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಹೇರ್ನ ಈ ಥರ ನುಲಿದ್ಬಿಟ್ಟು ಅದನ್ನು ರೌಂಡ್ ಮಾಡಿ ಈ ಯು ಪಿನ್ನಲ್ಲಿ ಹಾಕಿ ನಾಟ್ ಮಾಡಿ ಹಾಗೆ ಬಿಡ್ತಾಯಿದ್ದೀನಿ. ಅದು ಒಂದು 1/4 ಗಂಟೆ ಬಿಟ್ಟು ಆಮೇಲೆ ಬಿಟ್ಟರೆ ಕರ್ಲಿ ಹೇರ್ ಕೂತ್ಕೊಳ್ಳುತ್ತೆ. ನೀವು ಸ್ಟ್ರೈಟ್ನರ್ ಮತ್ತು ಕರ್ಲಿ ಹೇರ್ ಮಾಡುವಂಥ ಮಿಷಿನಲ್ಲಿ ಹೆಂಗೆ ಮಾಡ್ತೀರಾ ಹಾಗೆ ತೇಟ್ ಕೂತ್ಕೊಳ್ಳುತ್ತೆ. ಒಂದು ಸಲ ಟ್ರೈ ಮಾಡಿ. ಸೊ ಆ ಥರ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ವಿ. ನಾವು ಹೊರಡೋಷ್ಟರಲ್ಲಿ ಒಂದು 7-7:30 ಆಗಿತ್ತು. ನಾವು ಮೊದಲು ನಮ್ಮ ಹಸ್ಬೆಂಡ್ನ ಸೋದರ ಮಾವನ ಮನೆಗೆ ಹೋಗಿ ಅಲ್ಲಿಂದ ಮಕ್ಕಳು, ಅಜ್ಜಿ ಎಲ್ಲರನ್ನೂ ಕರ್ಕೊಂಡು ಆನಂತರ ಮದುವೆ ಮನೆಗೆ ಹೋಗಿದ್ದು. ಸರಿಯಾದ ಸಮಯಕ್ಕೆ ನಾವು ಹೋಗಿ ರೀಚ್ ಆದ್ವಿ. ಇನ್ನು ನಾನು ಮದುವೆ ಟೈಮಲ್ಲಿ ತೆಗೆದಿರುವಂಥ ಸಾಕಷ್ಟು ಕ್ಲಿಪ್ನ ಹಾಕ್ತೀನಿ. ಮದುವೆ ಎಲ್ಲ ಚೆನ್ನಾಗಿತ್ತು. ಮದುವೆ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಗೆಸ್ಟ್ ಮನೆಗೆ ಹೋಗ್ಬೇಕಾಗಿ ಬಂತು. ಅವ್ರು ಬಂದು ನಮ್ಮ ಹಸ್ಬೆಂಡ್ ಕಡೆ ರಿಲೇಟಿವ್ಸು. ಸೊ ಅಲ್ಲಿಗೆ ಬರೋಕ್ಕೆ ಹೇಳಿದ್ರು. ಅಂದರೆ ನಾವು ಮದುವೆ ಆದಮೇಲೆ ಕರೀತಾನೆ ಇದ್ದರು, ನಾವು ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ನಾಂದವೇ ಬಂದು ಹೋಗಿ ಅಂದಿದ್ದಕ್ಕೆ ನಾವು ಹೋಗಿದ್ವಿ. ಅವರು ಇಲ್ಲ ಊಟ ಮಾಡಿಕೊಂಡೇ ಹೋಗ್ಬಿಡಿ ಒಟ್ಟಿಗೆ ಅಂತ ಅಂದರು. ನಾವು ಮದುವೆಲೆಲ್ಲ ತಿಂದಿದ್ದೀವಿ, ಇವಾಗ ಏನು ತಿನ್ನೋದು ಅಂತ ಅಂದ್ಕೊಂಡ್ವಿ. ಬಟ್ ಅವರು ಸಂಜೆವರೆಗಿದ್ದು ಸಂಜೆ ಮೇಲೆ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರು. ಆಮೇಲೆ ಅದು ಬೇರೆ ನಾನು ಸೀರೆ ಉಟ್ಕೊಂಡು ಹೋಗಿದ್ದು. ನನಗೆ ಸಂಜೆವರೆಗೂ ಇರೋದು ತುಂಬ ಕಷ್ಟ ಅನಿಸ್ಬಿಡತ್ತೆ. ಸೊ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸಂಜೆವರೆಗೂ ರೆಸ್ಟ್ ಮಾಡಿದೆ. ನಾನಂತೂ ಅಲ್ಲಿ ಮಲಗಿಬಿಟ್ಟಿದ್ದೆ. ಮದುವೆಯಿಂದ ಬಂದವಳು ಊಟ ಮಾಡೋ ಟೈಮ್ಗೆ ಎದ್ದಿದ್ದೆ. ಅಷ್ಟು ನಿದ್ದೆ ಮಾಡಿದ್ದೀನಿ. ನಿನ್ನೆ ನೈಟು ನನಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಿದೆ. ಮತ್ತು ನನಗೆ ಬಾಡಿಗೆ ಏನಾದರೂ ಆಯಾಸ ಆದರೆ ಮೊದಲು ನಿದ್ದೆ ಮಾಡಬೇಕು, ಇಲ್ಲ ಅಂದರೆ ಆಗೋಲ್ಲ ನನಗೆ. ಸೊ ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಿದೆ. ನಿದ್ದೆ ಮಾಡಿಕೊಂಡು ಊಟದ ಟೈಮ್ಗೆ ಎದ್ದಿದ್ದೀನಿ. ಅಲ್ಲಿವರೆಗೂ ಅವರು ನನ್ನ ಎಬ್ಸಿರಲಿಲ್ಲ, ಮಲಗೋಗ್ಬಿಟ್ಟಿದ್ರು. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಆಂಟಿ ಬಿರಿಯಾನಿ ಎಲ್ಲ ಸಖತ್ತಾಗಿ ಮಾಡಿದರು. ಎಕ್ಸ್ಪೆಷಲಿ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನಾನು ಆ ಥರ ಟೇಸ್ಟ್ ಅಲ್ಲೇ ಫಸ್ಟ್ ತಿಂದಿದ್ದು. ಚೆನ್ನಾಗಿ ಮಾಡಿದರು ಬಿರಿಯಾನಿ ಅಂತೂ. ಬಿರಿಯಾನಿ ಟೇಸ್ಟ್ ನಂಗೆ ತುಂಬ ಇಷ್ಟ ಆಯಿತು. ಒಂದು 4-4:15 ಅಲ್ಲಿಂದ ಹೊರಟ್ವಿ. ಇನ್ನು ನಮ್ಮ ಜೊತೆ ನಮ್ಮ ಅತ್ತೆ, ಅಜ್ಜಿ ಮಕ್ಕಳೆಲ್ಲ ಇದ್ರಲ್ಲ, ಅವ್ರನ್ನೆಲ್ಲ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾವು ಹೊರಟ್ವಿ. ನಾವು ಹೊರಡೋಷ್ಟರಲ್ಲಿ ಒಂದು 5-5:30 ಆಗೋಗಿತ್ತು. ಅದಕ್ಕೆ ಏನು ಇಟ್ಟಿದ್ದದು ಅವರಿಂದ ಒಳಗೆ ಕರು ಇರಬೇಕು. ನಾವು ಈ ಕಡೆಯಿಂದ ಹೋದ್ವಲ್ಲ, ಅವಾಗಿಂದ ಹಂಗೆ ಕೂಕತೈತಾ? ಇಲ್ಲೇ ನಿಂತಿತ್ತಲ್ಲ ಸೈಡ್. ಇದು ಖಾಲಿ ಮನೆ ಇದು. ಓ ಯಾರೋ ಹಿಂದೆ ಇದ್ರೇನೋ ಆಗ್ತಿದ್ರೇನೋ, ಈಗಿಲ್ವಲ್ಲ ಅಂತ ಹೊಡ್ಕತಾ ಇರೋದು ಏನೋ. ನೋಡ್ತೀನಿ ಹಿಂಗೆ ಅಂತ ಪ್ರಾಣಿಗಳು. ಅಲ್ಲೊಂದು ಮೇಲೆ ಕೋತಿ ನೋಡು, ಕೋತಿನ ತೋರಿಸು ಮೇಲೆ, ಅಲ್ಲಿ ಮೇಲೆ. ಅಯ್ಯೋ, ಕರ್ಗಿರೆಂಟ್ ಹೊಡೆದ್ರೆ ಕಾಗೆ ಆಗೋಯ್ತದೆ. ಅಯ್ಯೋ, ಇನ್ಸುಲೇಟಿಂಗು ಅಲ್ಲಿ ಮೇಲೆ ಕೂತ್ಕೊಂಡ್ರೆ ಕಾಗೆ ಆಗ ಇಲ್ಲ, ಅದು ಇನ್ಸುಲೇಟಿಂಗ್ ಕಣ. ರೋಡ್ ಹೆಂಗೈತೆ ಅಂತ ಹೇಳು. ರೋಡ್ ಹೆಂಗೈತೆ ಹೇಳು ನೀನು. BC ಫಾರಂ ರೋಡು ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಮರಗಳು ಬೆಳ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತ ನೀನು ಹೋಗ್ತಾ ಇದ್ರೆ ಒಂಥರ ಒಳ್ಳೆ ಫೀಲ್ ಬರುತ್ತೆ. ಎಲ್ಲ ಗ್ರೀನ್ ಅಲ್ವಾ? ಬಾಯ್. ಮನೆ ರೀಚ್ ಆಗಿಬಿಟ್ಟು ನೀರಿಗಿಟ್ಟೆ ಸ್ನಾನಕ್ಕೆ, ಯಾಕಂದರೆ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತು ನನಗೆ.
ಸಿಕ್ಕಾಪಟ್ಟೆ ಮೈಕೈ ಎಲ್ಲ ನೋವು ಬಂದುಬಿಟ್ಟಿತ್ತು. ಹಾಗಾಗಿ ಸ್ನಾನ ಮಾಡಬೇಕು. ನನಗೆ ಮೈಕೈ ಎಲ್ಲ ತುಂಬ ನೋವ್ತಾಯಿದೆ, ಹಾಗಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ರೆಸ್ಟ್ ಮಾಡಿದ್ದೀನಿ. ನಾವು ಗೆಸ್ಟ್ ಮನೆಗೆ ಹೋಗಿದ್ವಲ್ಲ, ಈಗ ಅಲ್ಲೇ ಸುಮಾರು ಹೊತ್ತು ನಿದ್ದೆ ಮಾಡಿದೆ. ನಾನು ನಿದ್ದೆ ಮಾಡಿದ್ದೀನಿ, ಆದರೂ ಮೈಕೆಲ್ಲ ಸ್ವಲ್ಪ ಪೇಯ್ನ್ ಅಂತ ಅನ್ನಿಸ್ತದೆ. ಹಾಗಾಗಿ ಬಿಸಿ ನೀರು ಸ್ನಾನ ಮಾಡಿಬಿಟ್ಟು ಮತ್ತು ಇದೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಈ ಥರ ಹೊರ್ಗಡೆ ಏನಾದರೂ ಹೋದಾಗ ನಾವು ಮನೇಲಿ ಬಂದು ಅಡುಗೆ ಮಾಡಲ್ಲ. ನೈಟ್ ಟೈಮು ಏನಾದರೂ ಹಾಲು ಅಥವಾ ಹಣ್ಣು ತಿನ್ಕೊಂಡು ಮಲ್ಕೋತೀವಿ. ಆದರೆ ಇವತ್ತೇನೋ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ನಾನು ಮ್ಯಾಗಿ ತಿನ್ನಬೇಕು ಅಂತ, ನಿನ್ನೆ ಏನೋ ಮ್ಯಾಗಿ ತಂದಿದ್ವಲ್ಲ, ಅದನ್ನ ಮಾಡಲೇಬೇಕು, ನಾನು ಮಾಡ್ತೀನಿ ತಿಂತೀನಿ ಅಂತ. ಫಸ್ಟು ನನಗೆ ಹೇಳಿದ್ರು ಮಾಡಿಕೊಡು ಅಂತ. ನನ್ನ ಕೈಲಾಗಲ್ಲಪ್ಪ, ನನಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ, ನಾನು ಸ್ನಾನ ಮಾಡ್ಬಿಟ್ಟು ಮಲ್ಕೊಂಡ್ರೆ ಸಾಕು ನಾನು ಅಂತ ಅಂದಲ್ವಾ. ಅದಕ್ಕೆ ನಾನೇ ಮಾಡ್ತೀನಿ ಅಂತ ಮಾಡ್ತವ್ರಂಗೆ. ಆಯಿತು, ಏನು ಮಾಡ್ತೀಯೋ ಅದು ರೆಕಾರ್ಡ್ ಮಾಡು, ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳಿದೆ. ರೆಕಾರ್ಡ್ ಮಾಡಿದ್ರು, ಚೆನ್ನಾಗಿ ಮಾಡಿದರು ಮಾತ್ರ. ಫಸ್ಟಿಗೆಲ್ಲ ತರಕಾರಿನೂ ನೀಟಾಗಿ ಕಟ್ ಮಾಡ್ಕೊತಾಯಿದ್ರು, ನಾನು ಹಂಗೆ ರೇಗಿಸ್ತಾ ಇದ್ದೆ ಸುಮ್ಮನೆ. ವಾವ್, ಎಷ್ಟು ಫಾಸ್ಟ್ ಆಗೋದು ನೋಡಿ, ಕೈ ನೋಡಿ. ಅದು ಮ್ಯಾಗಿನ ಸ್ವಲ್ಪ ಎಗ್ ಹಾಕಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಅಷ್ಟೇ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಈರುಳ್ಳಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದು ಬ್ರೌನ್ ಕಲರ್ ಬರಬೇಕು, ಆ ಥರ ಲೈಟ್ ಬ್ರೌನ್ ಆಗಿ ಗೋಲ್ಡನ್ ಬ್ರೌನ್ ಅಂತಾರಲ್ಲ, ಗೋಲ್ಡನ್ ಬ್ರೌನ್ ಬಂದಾಗ ಈ ಮೆಣಸಿನ್ಕಾಯಿ ಹಾಕೋದು. ಮೆಣಸಿನ್ಕಾಯಿ ಒಂದು 2-3 ಹಾಕಿದ್ದಾರೆ ಅಷ್ಟೇ. ಅದು ಯೂಸ್ ಮಾಡ್ತಿರೋದು 4 ಪ್ಯಾಕೆಟ್ ಮ್ಯಾಗಿಗೆ, ಇಷ್ಟು ಮಾಡ್ತಾರದವರು. ಮತ್ತು ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ತರಕಾರಿ ಅಟ್ಲೀಸ್ಟು 3/4% ಆದರೂ ಚೆನ್ನಾಗಿ ಬೆಂದಿರಬೇಕು, ಅಷ್ಟು ಅಲ್ಲೇ ಬೇಯಿಸ್ಕೋಬೇಕು. ಯಾಕಂದರೆ ಇದನ್ನು ಬೆಂದಿರೋ ಮ್ಯಾಗಿಗೆ ಹಾಕ್ತಾರೆ, ಹಾಗಾಗಿ ಉಪ್ಪು, ಅರಿಶಿನ, ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ತರಕಾರಿ ಇಲ್ಲೇ. ಬೇಕಂದರೆ 1-2 ಟೇಬಲ್ ಸ್ಪೂನ್ ನೀರು ಹಾಕಿ ಕೂಡ ಇನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಬೆಂದ್ಕೊಬಿಡುತ್ತೆ. ಒಂದು 1/4 ಗಂಟೆನೂ ಬೇಡ, ಒಂದು 10 ನಿಮಿಷ ಈ ಥರ ಹುರ್ಕೊಂಡ್ರೆ ಸಾಕು, ಬೆಂದೋಗ್ಬಿಡತ್ತೆ. ಅದಾದಮೇಲೆ ಮೊಟ್ಟೆ ಹಾಕಬೇಕು. ಮೊಟ್ಟೆನೂ ಕೂಡ ತುಂಬ ಚೆನ್ನಾಗಿ ಇಲ್ಲೇ ಹುರ್ಕೋಬೇಕು. ಚೆನ್ನಾಗಿ ಮೊಟ್ಟೆನ ಹುರ್ಕೊಂಡ್ಮೇಲೆ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋಬೇಕು. ಶಿಫ್ಟ್ ಮಾಡ್ಕೊಂಡ ನಂತರ ಇದೇ ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಇದೇ ಬಾಣಲಿಗೆ ಒಂದು 4 ಲೋಟ ನೀರು ಹಾಕ್ಕೋಬೇಕು. ನಾವು ಯೂಸ್ ಮಾಡ್ತಿರೋದು 4 ಪ್ಯಾಕೆಟ್, ಹಾಗಾಗಿ ಅವರು 4 ಲೋಟ ನೀರು ಹಾಕ್ಕೋತಾ ಇದ್ದಾರೆ. 4 ಲೋಟ ನೀರು ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಮ್ಯಾಗಿ ಎಲ್ಲನೂ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಮ್ಯಾಗಿ ಒಂದು 3/4% ಕುಕ್ ಆದಮೇಲೆ ಮ್ಯಾಗಿ ಮಸಾಲೆ ಏನು ಕೊಟ್ಟಿರ್ತಾರೆ ಅವರು ಅದನ್ನು ಹಾಕಬೇಕು. ಅದಾದ 1 ನಿಮಿಷದಲ್ಲಿ ಅದು ಚೆನ್ನಾಗಿ ಕುಕ್ಕಾಗಿ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆಗ್ತಿದೆ ಅನ್ನುವಾಗ ಬೇಯಿಸ್ಕೊಂಡಿದ್ವಲ್ಲ ನಾವೇನು ತರಕಾರಿ, ಮಸಾಲೆ ಹಾಗೆ ಮೊಟ್ಟೆ ಎಲ್ಲ ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಒಂದು 10 ಸೆಕೆಂಡು ಎಲ್ಲ ಮ್ಯಾಗಿ ರೆಡಿ ಆಯಿತು. ಅದನ್ನು ತಟ್ಟೆಗೆ ಸರ್ವ್ ಮಾಡೋದು. ಇಷ್ಟೇ, ಮ್ಯಾಗಿ ಮುಗೀತು. ಇದನ್ನು ನನ್ನ ತಂಗಿಗೆ ಫೋಟೋ ತೆಗೆದು ಕಳಿಸಿದ್ರು ನನ್ನ ಹಸ್ಬೆಂಡ್. ಅವಳು ಡಯಟ್ ಇಸ್ ಗಾನ್ ಅಂತ ಹಾಕಿದ್ಲು. ನಿಜವಾಗ್ಲೂ ಇವತ್ತು ನಮ್ಮ ಡಯಟು ಗಾನೇನೆ, ಯಾಕಂದರೆ ನಾವು 3 ಹೊತ್ತು ಚೆನ್ನಾಗಿ ತಿಂದಿದ್ದೀವಿ. ಸೊ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಹಿಂಗಾಗುತ್ತೆ. ನಾಳೆ ನಾಡ್ದಕ್ಕೆ ಅದಕ್ಕೆ ನಾವು ಸರಿ ಮಾಡ್ಕೋತೀವಿ. ಅಂದರೆ ನಾಳೆ ನಾಡ್ದಕ್ಕೆ ಸ್ವಲ್ಪ ತಿಂತೀವಿ, ಮತ್ತು ನಮ್ಮ ಕ್ಯಾಲೋರೀಸ್ನ ಕೌಂಟ್ ಮಾಡಿ ತಿಂತೀವಿ, ಮತ್ತು ಪ್ರೋಟೀನ್ ಸೋರ್ಸ್ನ ಜಾಸ್ತಿ ತಿಂತೀವಿ. ಆಲ್ಮೋಸ್ಟ್ ಒಂದು ವಾರದಲ್ಲಿ 2 ಸಾರಿ ಈಗ ಹಾಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೊರ್ಗಡೆ ತಿನ್ನಬಾರ್ದು ಅಥವಾ ಈ ಥರ ಜಾಸ್ತಿ ತಿನ್ನಬಾರ್ದು ಹಾಗೆ ಹೀಗೆ ಏನೇ ಡಯಟ್ ಮಾಡಿದ್ರೂ ನಮ್ಮದು ಒಂದೊಂದು ಸಾರಿ ಎಡವಟ್ಟು ಹಾಗೇ ಆಗುತ್ತೆ, ಪರ್ಫೆಕ್ಟಾಗಿರೋಕ್ಕೆ ಆಗಲ್ಲ. ನಾನು 100% ಪರ್ಫೆಕ್ಟ್ನ ಇವಾಗ ಪ್ರಿಫರ್ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಆಲ್ಮೋಸ್ಟು ಕಡಿಮೆ ಮಾಡಿರೋದ್ರಿಂದ, ಇನ್ನೇನು ಒಂದು ಬಾರ್ಡರ್ ಲೈನಲ್ಲಿ ಇರೋದ್ರಿಂದ ನಾನು ಅಷ್ಟು ತಲೆ ಕೆಡಿಸ್ಕೋತಾ ಇಲ್ಲ. ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀರಿಯಸ್ ಚೆನ್ನಾಗಿದೆ, ಸೀರಿಯಸ್ ಚೆನ್ನಾಗಿದೆ. ಹಿಂಗೆ ಹಾಕು ನನಗೊಂಚೂರ ಸಾಕು. ಯಪ್ಪ, ಸಾವಿಗೆಲ್ಲ ಒಂದ್ಸಲ ಟ್ರೈ ಮಾಡಲ್ಲ ನಾನು. ಮಾಡೋದು ಡೇಟ್ ಟೈಪು, ಬಟ್ ಸಾವಿಗೆ ಹಾಕ್ತೀನಿ. ಕುಡಿದೆ.